ಏನಾದ್ರೂ ಒಂದನ್ನ ಜನರಿಗೆ ತೋರಿಸ್ಬೇಕು, ಮರ್ಯಾದೆ ಬಿಡಬೇಕು. ಅಗತ್ಯನೇ ಇಲ್ದಗಿರೋ ವಿಷಯ ಅಂದ್ರೆ ಮನೇಲಿ ಏನಾಗುತ್ತೆ, ಪತಿ ಎಷ್ಟು ಗಂಟೆಗೆ ಗೆದ್ದೆ, ಎಷ್ಟು ಗಂಟೆಗೆ ಮಲಗದೆ, ಹಾಗೆ ಪ್ರ್ಯಾಂಕ್ ಅನ್ನೋ ಹೆಸರಲ್ಲಿ ಅವರ ಫೀಲಿಂಗ್ಸ್ ಜೊತೆ ಆಟ ಆಡೋದು. ಒಟ್ನಲ್ಲಿ ಬೇರೆಯವರ ಮನೆಯಲ್ಲಿ, ಬೇರೆಯವರ ಸಂಸಾರದಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದೆ ಇವಾಗಿನವರಿಗೆ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ. ಹಾಯ್, ಎಲ್ಲರಿಗೂ ವೆಲ್ಕಮ್. ಮತ್ತೆ ಹೇಗಿದ್ದೀರಾ? ಲಾಸ್ಟ್ ವಿಡಿಯೋನ ನೋಡಿದ್ರಾ? ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಮತ್ತೆ ಮಾತನ್ನ ಮುಂದುವರ್ಸೋಣ. ಇವತ್ತು ವಿಷಯ ಪ್ರೀತಿ ಬಗ್ಗೆ ಮಾತಾಡೋಣವಾ? ಪ್ರೀತಿ ಬಗ್ಗೆ ಮಾತಾಡೋದಾದ್ರೆ ಏನ್ ತಾನೇ ಇದೆ ರೀ, ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ? ಇಲ್ಲ, ನಾವನ್ಕೊಂಡಿದ್ದು ಪ್ರೀತಿ ಅಲ್ಲ ರೀ, ನಿಜವಾಗಿಯೂ ಅಲ್ಲ. ಇವಾಗಿನ ಪ್ರೀತಿ ಒಬ್ರಿಗೊಬ್ರು ನೋಡಿದ ತಕ್ಷಣ ಇಷ್ಟ ಆದ್ರೆ ಅದೇ ಪ್ರೀತಿ. ಯಾರೋ ನೋಡೋಕೆ ಚೆನ್ನಾಗಿ ವಾವ್ ಅನ್ಸಿದ್ರು ಅಂದ್ರೆ ಅದು ಪ್ರೀತಿನೇ. ಎಲ್ಲದಕ್ಕೂ ಪ್ರೀತಿ ಅನ್ನೋ ಹೆಸರನ್ನ ಕೊಟ್ಟು ಪ್ರೀತಿ, ಲವ್ ಅಂತ ಶುರು ಮಾಡಿ ಅದು ಪ್ರೀತಿ ಅಲ್ಲ ಅಂತ ಗೊತ್ತಾದಾಗ ಬ್ರೇಕಪ್ ಅನ್ನೋ ಒಂದು ವರ್ಡ್ ನ ಕೊಟ್ಟು ದೂರ ಹೋಗ್ಬಿಡ್ತಾರೆ. ಇಲ್ಲಿ ತಪ್ಪು ಯಾರದ್ದು ಹಾಗಾದ್ರೆ? ಇಷ್ಟಪಟ್ಟವ್ರದ ಅಥವಾ ಇಷ್ಟಪಡೋ ಹಾಗೆ ಇದ್ದವ್ರದ? ಗೊತ್ತಿಲ್ಲ. ಪ್ರೀತಿ ವಿಷಯದಲ್ಲಿ ಕೆಲವು ಗಂಡು ಮಕ್ಕಳು, ಮತ್ತೆ ಹೇಳ್ತಾ ಇದ್ದೀನಿ, ಕೆಲವು ಗಂಡು ಮಕ್ಕಳು ಅವರ ಮನಸ್ಥಿತಿ ಹೇಗಿದೆ ಅಂದ್ರೆ, ಅವ್ರು ಇಷ್ಟಪಟ್ಟ ಹುಡುಗಿ ಅವರಿಗೆ ಸಿಕ್ಕಿದ್ರೆ ಅವಳು ದೇವತೆ, ಇಲ್ಲ ಅಂದ್ರೆ ಆ ವರ್ಡ್ನ ನನ್ನ ಚಾನಲ್ನಲ್ಲಿ ನಾನು ಹೇಳೋದು ಬೇಡ ಬಿಡಿ ಅಲ್ವಾ? ಇನ್ನು ಕೆಲವು ಗಂಡು ಮಕ್ಳು ಇದಾರೆ ರೀ, ಅವ್ರ ಹುಡುಗಿ ಸಿಗದೆ ಹೋದ್ರು ಅವಳನ್ನ ದೇವತೆ ಅಂತ ಆರಾಧಿಸ್ತಾರೆ. ಬಹುಶಃ ಇದೇ ಅನ್ಸುತ್ತೆ ಪ್ರೀತಿ ಅಂದ್ರೆ. ಶ್ರೀಕೃಷ್ಣ ಪರಮಾತ್ಮನಿಗೆ 16,009 ಜನ ಹೆಂಡತಿಯರಂತೆ. ಅದರಲ್ಲಿ ಲೋಕದ ಕಣ್ಣಿಗೆ ಕಾಣೋ ಹಾಗೆ ಇರೋ ಹೆಂಡತಿಯರು 8 ಜನ. ಒಂದೊಂದು ಹೆಂಡತಿಯರಿಗೂ 10 ಜನ ಮಕ್ಕಳು ಹುಟ್ಟಿದ್ದಾರೆ. 80 ಜನ ಮಕ್ಕಳು ಶ್ರೀಕೃಷ್ಣನಿಗೆ ನೋಡಿ. ಇದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಈ 8 ಜನ ಹೆಂಡತಿಯರಲ್ಲಿ ರಾಧಾ ಹೆಸರು ಬರೋದೇ ಇಲ್ಲ. ಯಾಕಂದ್ರೆ ರಾಧಾ ಹೆಂಡತಿನೇ ಆಗಿರ್ಲಿಲ್ಲ. ಆದ್ರೂ ಸಹ ಆ ಕೃಷ್ಣ ಅನ್ನೋ ಹೆಸರು ಬಂದಾಗ ಅದರ ಪಕ್ಕ ಬರೋ ಹೆಸರೇ ರಾಧಾ. ಅಮರ ಪ್ರೇಮ ಅಂತ ಬಂದಾಗ ಬರೋದೇ ರಾಧಾ ಕೃಷ್ಣ. ಆ 8 ಜನ ಹೆಂಡತಿಯರ ಜೊತೆ ಶ್ರೀಕೃಷ್ಣನ ಪ್ರೀತಿಯನ್ನ ಅಮರ ಅಂತ ಎಲ್ಲೂ ಹೇಳಿಲ್ಲ ರೀ. ಆ ರಾಸ ಲೀಲೆ ಅನ್ನೋದು ಆ 8 ಜನ ಹೆಂಡತಿಯರ ಜೊತೆ ಇತ್ತೇ ವಿನಃ ನಿಜವಾದ ಪ್ರೀತಿ ಇದ್ದದ್ದು ರಾಧಾ ಮೇಲೆ ಮಾತ್ರ. ಹಾಗಂದ್ ಮಾತ್ರಕ್ಕೆ 8 ಜನ ಹೆಂಡತಿಯರ ಮೇಲೆ ಇದ್ದದ್ದು ಪ್ರೀತಿ ಅಲ್ಲ, ಕಾಮ ಮಾತ್ರ ಅಂತ ಅರ್ಥನೂ ಅಲ್ಲ. ಪ್ರೀತಿ ಕಾಮ ಎರಡೂ ಇತ್ತು, ಅದೇ ಅಲ್ವಾ ನಿಜವಾದ ಸಂಸಾರ. ಆದ್ರೆ ಈಗ ಏನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ರಾಧಾ ಹೆಂಡತಿಯರ ಒಂದು ಲಿಸ್ಟ್ ಅಲ್ಲಿ ಕೂಡ ಇರ್ಲಿಲ್ಲ. ಆದ್ರೆ ಅಮರ ಪ್ರೇಮ ಅಂತ ಬಂದ್ರೆ ರಾಧಾ ಕೃಷ್ಣ ಅನ್ನೋ ಹೆಸರು ಬರುತ್ತೆ. ಇದ್ರ ಹಾಗಂದ ಮಾತ್ರಕ್ಕೆ ಮದುವೆ ಒಬ್ಬರನ್ನ ಆಗಿ ಪ್ರೀತಿ ಇನ್ನೊಬ್ಬರ ಜೊತೆ ಮಾಡಿ ಅಂತ ಅಲ್ಲ. ಸಿಕ್ಕಿದ್ರೆ ಅವಳು ದೇವತೆ, ಇಲ್ಲ ಇನ್ನೊಂದು ಮತ್ತೊಂದು ಅನ್ನೋದು ನಿಜವಾದ ಪ್ರೀತಿ ಅನ್ನಿಸ್ಕೊಳ್ಳೋದಿಲ್ಲ. ಇದನ್ನೇ ನಾ ಹೇಳೋಕೆ ಹೊರಟಿರೋದು. ಮದುವೆ ಆದ್ರೆ ಮಾತ್ರ ಅದು ಪ್ರೀತಿ, ಇಲ್ಲ ಅಂದ್ರೆ ಪ್ರೀತಿ ಅಲ್ಲ ಅನ್ನೋದು ತಪ್ಪು. ಸಿಕ್ಕರು ಸಿಗದೆ ಇದ್ರು ಹಾಗೆ ಅವರಿಂದ ಏನೋ ಒಂದನ್ನ ಅಪೇಕ್ಷೆ ಮಾಡದೆ ನಿಷ್ಕಲ್ಮಶವಾಗಿ ಅವರನ್ನ ಇಷ್ಟಪಡೋದೇ ನಿಜವಾದ ಪ್ರೀತಿ.
ಯಾವ ಇಷ್ಟದಲ್ಲಿ ಕಾಮ ಆಸೆ ಇರೋದೇ ಇಲ್ವೋ ಅದೇ ರೀ ನಿಜವಾದ ಪ್ರೀತಿ. ರಾಧಾ ಕೃಷ್ಣನಿಂದ ಏನನ್ನೂ ಬಯಸದೇ ಇದ್ದವಳು. ಸದಾ ಕೃಷ್ಣ ನಗ್ತಾ ಇರಬೇಕು ಅಂತ ಬಯಸ್ತವಳು. ಕೃಷ್ಣನ ಮೇಲೆ ಯಾವುದೇ ಕಳಂಕ ಬರಬಾರ್ದು ಅಂತ ಜೋಪಾನ ಮಾಡಿದವಳು. ಕೃಷ್ಣನಿಂದ ಬರೀ ಪ್ರೀತಿಯನ್ನ ಮಾತ್ರ ಬಯಸಿದವಳು ರಾಧಾ. ಅದಕ್ಕಾಗಿಯೇ ರಾಧಾ ಕೃಷ್ಣ ಪ್ರೇಮ ಅಮರ ಆಗಿ ಇನ್ನೂ ಜೀವಂತವಾಗಿರೋದು. ನಮ್ಮೆಲ್ಲರ ಪ್ರೀತಿ ಕೂಡ ಇದೇ ರೀತಿ ನಿಷ್ಕಲ್ಮಶವಾಗಿ ಇರಬೇಕು ರೀ. ನಾವು ಇಲ್ಲ ಅಂದ್ರೂ ಸಹ ನಾವು ಕೊಟ್ಟ ಪ್ರೀತಿ ಎಂದಿಗೂ ಜೀವಂತವಾಗಿರಬೇಕು. ಇವತ್ತಿನ ಈ ವಿಷಯ ನಿಮ್ಗೆ ಏನ್ ಅನ್ನಿಸ್ತು? ಹಾಗೆ ನಿಮ್ಮ ಪ್ರಕಾರ ಪ್ರೀತಿ ಅಂದ್ರೆ ಏನು ಅನ್ನೋದನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನಾನು ಈ ಮೊದಲು ಅಪ್ಲೋಡ್ ಮಾಡಿರೋ ವಿಡಿಯೋ ಅಷ್ಟೊಂದು ರೀಚ್ ಆಗಿಲ್ಲ. ಬಿಡ್ರಿ, ಇವಾಗಿನ ಕಾಲದಲ್ಲಿ ಮನಸ್ಸಿನ ಮಾತಿಗಾಗ್ಲಿ ಏನೋ ಒಂದು ಒಳ್ಳೆಯ ಮೆಸೇಜ್ ಕೊಡೋ ಕಂಟೆಂಟ್ ಇದೆ ಅಂದ್ರೆ ಅದಕ್ಕೆ ಬೆಲೆನೇ ಇಲ್ಲ. ವ್ಯೂಸ್, ಲೈಕ್ಸ್ ಹಾಗೆ ಯೂಟ್ಯೂಬ್, ಇನ್ಸ್ಟಾಗಳಲ್ಲಿ ಬೆಳಿಬೇಕು ಅಂದರೆ, ಅದರಲ್ಲಿ ಅರ್ನ್ ಮಾಡಬೇಕು ಅಂದರೆ ಏನಾದರೂ ಒಂದನ್ನು ಜನರಿಗೆ ತೋರಿಸ್ಬೇಕು, ಮರ್ಯಾದೆ ಬಿಡಬೇಕು. ಅಗತ್ಯನೇ ಇಲ್ದಗಿರೋ ವಿಷಯ ಅಂದರೆ ಮನೇಲಿ ಏನಾಗುತ್ತೆ, ಏನೇನು ನಡೀತಾ ಇದೆ, ಇವತ್ತು ಎಷ್ಟು ಗಂಟೆಗೆ ಎದ್ದೆ, ಎಷ್ಟು ಗಂಟೆಗೆ ಮಲಗಿದೆ, ಹಾಗೆ ಪ್ರ್ಯಾಂಕ್ ಅನ್ನೋ ಹೆಸರಲ್ಲಿ ಒಬ್ಬರ ಫೀಲಿಂಗ್ಸ್ ಜೊತೆ ಆಟ ಆಡೋದು. ಒಟ್ಟಿನಲ್ಲಿ ಬೇರೆಯವರ ಮನೆಯಲ್ಲಿ, ಬೇರೆಯವರ ಸಂಸಾರದಲ್ಲಿ ಏನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದೆ ಇವಾಗಿನವರಿಗೆ ತುಂಬಾ ಇಂಟ್ರೆಸ್ಟ್ ಆಗ್ಬಿಟ್ಟಿದೆ. ಇನ್ನು ನನ್ನ ಧ್ವನಿ ಮೂಲಕ ಜನರಿಗೆ ಏನೋ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಯ್ಯೋ, ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಹಾಗೆ ನಾನು ಮರಳೋ, ನನ್ನ ಕಂಟೆಂಟ್ಗಳು ಮರಳೋ. ಇರ್ಲಿ ಬಿಡಿ. ಇನ್ನೊಂದು ಒಳ್ಳೆಯ ವಿಷಯದ ಮೇಲೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ